ಎಲ್ಲರಿಗೆ ನಮಸ್ಕಾರ. ನಾವಿವತ್ತು ಹುಬ್ಬಳ್ಳಿ ಮಹಾನಗರದ ಇಂದಿರಾ ಗ್ಲಾಸ್ ಹೌಸ್ ಒಳಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಈ ಸಂಜೀವಿನಿ ಒಕ್ಕೂಟದ ಮಹಿಳೆಯರು ಹಾಗೂ ಜೀವನೋಪಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು, ಸ್ವಸಹಾಯ ಸಂಘದ ಮಹಿಳೆಯರು ಎಲ್ಲರೂ ಸೇರಿ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಒಂದು ಒಳ್ಳೆಯ ವಸ್ತು ಪ್ರದರ್ಶನ, ಪುಷ್ಪ ಪ್ರದರ್ಶನ, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಕೃಷಿ ಉತ್ಪನ್ನಗಳ ಪ್ರದರ್ಶನ ಎಲ್ಲ ಇಟ್ಟಾರೆ. ಅಲ್ಲಿ ವಿಶೇಷವಾಗಿ ನಾನು ವಿಡಿಯೋ ಮಾಡುವಾಗ ವಿಶೇಷವಾಗಿ ನಮ್ಮ ಧಾರವಾಡದ ದಕ್ಷಿಣ ಕ್ಷೇತ್ರದ ಮಾಜಿ MP ಗಳಾದಂಥ ನಮ್ಮ ಸನ್ಮಾನ್ಯ ಶ್ರೀ IG ಸನದಿ ಅವರು ಅದಾರ. ಅವರು ನಮ್ಮ ಎಕ್ಸಿಬಿಷನನ್ನು ನೋಡ್ಲಿಕ್ಕೆ ಬಂದಿದ್ದರು. ಅವ್ರಿಗೆಲ್ಲ ಇಲ್ಲಿ ಭಾಳ ಖುಷಿ ಅನಿಸಿದೆ. ಅವ್ರು ನಿಮ್ಮ ಜೊತೆಗೆ ಒಂದೆರಡು ಮಾತು, ಅವ್ರು ಈ ವಸ್ತು ಪ್ರದರ್ಶನವನ್ನು ನೋಡಿದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಸರ್, ವಸ್ತು ಪ್ರದರ್ಶನ ನೋಡಿದ್ರಿ, ಎಲ್ಲ ಕಡೆ ನೋಡ್ಕೊತ ಬಂದ್ರಿ, ಏನು ಅನ್ನಿಸ್ತದೆ? ಹುಬ್ಬಳ್ಳಿ ಧಾರವಾಡದವರಿಗೆ ಇವತ್ತು ಒಂದು ಹಬ್ಬ ಏನೋ ಅಂತ ಅನಿಸ್ಲಿಕ್ಕೆ. ಹಾಂ ಸರ್. ಆ ಹೆಣ್ಣುಮಕ್ಕಳು ಬಂದದ್ದು, ಮಕ್ಕಳು ಬಂದು, ಊರಿನ ಜನ ಬರೋದು ನೋಡಿದರೆ ಅನೇಕ ಸ್ಟಾಲ್ಗಳಂತ ಹಾಕಿದ್ರು. ಇಂಥದ್ದು ಅಂಥದ್ದಲ್ಲ, ಯಾವ್ದು ಬೇಕು ಅವ್ರಿಗೆ. ತರಕಾರಿ ನೋಡ್ಬೇಕಾದ್ರೆ ನೋಡ್ಬೋದು, ಬಟ್ಟೆ ನೋಡ್ಬೇಕಾದ್ರೆ ನೋಡ್ಬೋದು, ಆಹಾರ ಧಾನ್ಯಗಳನ್ನು ನೋಡ್ಬೇಕಾದ್ರೆ ನೋಡ್ಬೋದು, ಈಗ ಸೌಂದರ್ಯ ನೋಡಬೇಕಾದ್ರೆ ನೋಡ್ಬೋದು. ಇಷ್ಟು ಮಹಿಳೆಯರು ಉತ್ಸಾಹದಿಂದ ಪಾಲ್ಗೊಂಡಿರ್ತಕ್ಕಂಥದ್ದು ಇವತ್ತಿನ ಒಂದು ಉದಾಹರಣೆ ಅಂತ ನಾನು ಭಾವನೆ ಮಾಡ್ಕೊಳ್ತೇನೆ. ಇವತ್ತು ರವಿವಾರ ಇರೋದ್ರಿಂದ ಬಹಳ ಜನರಿಗೆ ಸೂಟಿನೂ ಇರ್ತದೆ. ಇದು ಇನ್ನೂ ಹೆಚ್ಚು ಪ್ರಚಾರ ಆಯ್ತು ಅಂತಂದ್ರೆ ಸಾಯಂಕಾಲವರೆಗೆ. ಯಾಕಂದ್ರೆ ಮೊದಲ ಗ್ಲಾಸ್ ಹೌಸ್ನಲ್ಲಿ ಬರಬೇಕಾದ್ರೆ ಏನಾದ್ರು ಫೀಸ್ ಕೊಟ್ಟು ಉಚಿತವಾಗಿ ಎಲ್ಲ ಫ್ರೀ ಅದ. ಅಷ್ಟೇ ಅಲ್ಲ, ಬೇಕಂತಂದ್ರೆ ಆ ಕಡೆ ಬೇರೆ ಬೇರೆ ಕಡೆ ಬಜ್ಜಿ ಆಗಲಿ, ಸಂಡಿಗೆ ಆಗಲಿ, ನೋಡೋರು ನೋಡ್ತಾರೆ. ಏನಾದರೂ ಊಟ ಮಾಡುವವರು ಇದ್ರು ಕೂಡ ಅದು ಸಿಗ್ತದೆ. ಬಟ್ ಔಷಧ ವಿಭಾಗಕ್ಕಾಗಲಿ ಖರೆ ನನಗನ್ನಿಸ್ತದೆ ಮಹಿಳೆಯರ ಉದ್ಧಾರ ಆತಂದ್ರೆ ದೇಶದ ಉದ್ಧಾರ ಆಗ್ತದೆ ಅಂತ ಅನ್ಕೊಂಡಿದ್ದೆ. ಇವತ್ತು ಎಲ್ಲ ಕಡೆಗೆ ನೋಡ್ತೀನಿ, ಪೂರ್ಣ ಕಂಟ್ರೋಲ್ ಇವತ್ತು ಮಹಿಳೆಯರದು ನನಗೆ ಕಾಣಬೇಕು. ಅವರು ಸುಮ್ಮನೆ ನಾವೇನು ತಿಳ್ಕೊಂಡಿದ್ವಿ ಅಂತಂದ್ರೆ ಮಹಿಳೆಯರಂತ ಕೇವಲ ಅಡುಗೆ ಮಾಡೋ ಅಷ್ಟ ಸೀಮಿತವಾಗಿರ್ತಾರೆ ಅಂತ ತಿಳ್ಕೊಂಡಿದ್ರು. ಮೊದಲೇನಾಗ್ತಿತ್ತು, ಎಲ್ಲ ಮಹಿಳೆಯರು ಅಗ್ರಿಕಲ್ಚರಲ್ಲಿ ದುಡಿತಿದ್ರು. ಇವತ್ತು ಅಗ್ರಿಕಲ್ಚರ್ ಬಿಟ್ಬಿಟ್ಟು ಶಹರ ಕಡೆಗೆ ಓಡೋಡಿ ಬರ್ಲಿಕ್ಕತ್ತಾರೆ. ಅವರಿಗೆ ಈ ಆಧುನಿಕ ಜಗತ್ತಿನ ಸ್ವಲ್ಪ ಪರಿಚಯ ಆಗ್ಬೇಕಲ್ಲ. ಆಧುನಿಕ ಜಗತ್ತಿನ ಪರಿಚಯ ತಮಗೂ ಮತ್ತು ಮಕ್ಕಳಿಗೆ ಆಗುವ ಸಲುವಾಗಿ ಬಹುಶಃ ಇವತ್ತು ಒಂದು ಹುಬ್ಬಳ್ಳಿ ಒಳಗೆ ಒಂದು ಮಾಡೆಲ್ ಅಂತೇಳಿ ನಾನು ಭಾವನೆ ಮಾಡಿಕೊಡ್ತೀನಿ. ಎಷ್ಟು ಜನ ಇದ್ದೀರಿ ಸಾಯಂಕಾಲವರೆಗೆ ಸಾಧ್ಯ ಆತಂದ್ರೆ ಇಲ್ಲಿ ಬರಬೇಕು, ನೋಡಬೇಕು. ಯಾಕಂದ್ರೆ